Hello friends, welcome back to English Classroom YouTube channel. Friends, in this video we are going to learn article topic. ಇವತ್ತಿನ ವಿಡಿಯೋದಲ್ಲಿ ಫ್ರೆಂಡ್ಸ್ ನಾವು ಆರ್ಟಿಕಲ್ಸ್ಗಳು ಯಾವ್ಯಾವ ಇದ್ದಾವೆ ಮತ್ತು ಯಾವ ರೀತಿಯಾಗಿ ಯೂಸ್ ಆಗ್ತವೆ ಅಂತ ನಾವು ತಿಳಿತಾ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಆರ್ಟಿಕಲ್ ಅನ್ನೋದು ಫಸ್ಟ್ ಸ್ಟ್ಯಾಂಡರ್ಡಿಂದ ಡಿಗ್ರಿವರೆಗೂ ಎಲ್ಲ ಗ್ರಾಮರ್ನಲ್ಲಿ ಕೂಡ ಹೆಲ್ಪ್ ಆಗುತ್ತದೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಕೂಡ ಹೆಲ್ಪ್ ಆಗುತ್ತದೆ. ಫ್ರೆಂಡ್ಸ್, ಇದು ಗ್ರಾಮರ್ ಪಾರ್ಟ್ ಕೂಡ ಆಗಿದೆ ಹಾಗೂ ಸ್ಪೋಕನ್ ಇಂಗ್ಲೀಷ್ನಲ್ಲಿ ಕೂಡ ತುಂಬ ಹೆಲ್ಪ್ ಆಗುವಂತಹ ಒಂದು ಆರ್ಟಿಕಲ್, ಇದೊಂದು ಟಾಪಿಕ್ ಆಗಿದೆ. ಫ್ರೆಂಡ್ಸ್ ನಿಮಗೆ ಆರ್ಟಿಕಲ್ ಟಾಪಿಕ್ಸ್ ಚೆನ್ನಾಗಿ ತಿಳಿಬೇಕಂದ್ರೆ ಮೊಟ್ಟ ಮೊದಲು ನಿಮಗೆ ಗೊತ್ತಿರಬೇಕು ಓವಲ್ಸ್ ಮತ್ತು ಕಾನ್ಸನೆಂಟ್ಸ್. ಓವಲ್ಸ್ ಅಂದರೆ ಸ್ವರಗಳು, ಕಾನ್ಸನೆಂಟ್ಸ್ ಅಂದರೆ ವ್ಯಂಜನಗಳು. ಇಂಗ್ಲೀಷ್ನಲ್ಲಿ ನೋಡಿ 26 ಲೆಟರ್ಸ್ಗಳಿದ್ದಾವೆ ಫ್ರೆಂಡ್ಸ್. ಆಲ್ಫಾಬೆಟ್ನಲ್ಲಿ ಎ ಇಂದ ಝಡ್ ವರೆಗೂ ಟೋಟಲ್ಸ್ 26 ಲೆಟರ್ಸ್ಗಳಿದ್ದಾವೆ. ಅದರಲ್ಲಿ 5 ಓವೆಲ್ಸ್ಗಳಿದ್ದಾವೆ. ಉಳಿದಂತಹ 21 ಲೆಟರ್ಸ್ಗಳು ಅವು ಕಾನ್ಸನೆಂಟ್ಸ್ ಆಗಿ ಕನ್ಸಿಡರ್ ಮಾಡ್ತಾರೆ. ಹಾಗಾದರೆ ಓವೆಲ್ಸ್ ಯಾವ್ಯಾವು? ಎ, ಇ, ಐ, ಓ, ಯು. ಇವು 5 ಓವೆಲ್ಸ್ಗಳಾಗಿದ್ದಾವೆ ಫ್ರೆಂಡ್ಸ್. ಮಿಕ್ಕಂತಹ 21 ಲೆಟರ್ಸ್ಗಳು ಅವು ಕಾನ್ಸನೆಂಟ್ಸ್, ವ್ಯಂಜನಗಳಾಗಿ ನಾವು ನೋಡ್ತೇವೆ. ಹಾಗೆ ಎ ಆ್ಯಂಡ್ ದ ಈ 3 ಆರ್ಟಿಕಲ್ಗಳಲ್ಲಿ ಮೊಟ್ಟ ಮೊದಲನೇದಾಗಿ ಎ ಎಲ್ಲಿ ಯೂಸ್ ಮಾಡ್ತೀವಿ, ಆ್ಯನ್ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ನೋಡ್ತಾ ಹೋಗ್ತಿದ್ದೀವಿ ಫ್ರೆಂಡ್ಸ್. ಎ ಅನ್ನೋ ಆರ್ಟಿಕಲ್ ಎಲ್ಲಿ ಯೂಸ್ ಮಾಡಬೇಕು ಮತ್ತು ಯಾವ ಲೆಟರ್ಸ್ಗಳ ಮುಂದೆ ಅದನ್ನು ಯೂಸ್ ಮಾಡಬೇಕು ಮತ್ತು ಅದರ ಉದಾಹರಣೆಗಳನ್ನು ನೋಡೋಣ ಫ್ರೆಂಡ್ಸ್. ಮೊದಲನೇದಾಗಿ ಎ ಅನ್ನೋ ಆರ್ಟಿಕಲ್ ಯಾವಾಗಲೂ ಕಾನ್ಸನೆಂಟ್ಸ್ ಲೆಟರ್ಸ್ಗಳ ಮುಂದೆ ಯೂಸ್ ಮಾಡಬೇಕು ಫ್ರೆಂಡ್ಸ್. ವ್ಯಂಜನಗಳಲ್ಲಿ ಬರುವಂತಹ ಲೆಟರ್ಸ್ಗಳ ಮುಂದೆ ಎ ಅನ್ನೋ ಆರ್ಟಿಕಲ್ ಯೂಸ್ ಮಾಡ್ತೀವಿ. ಅದಕ್ಕಿಂತ ಮೊದಲು ಒಂದು ಮಾತು ನೆನಪಿಟ್ಕೊಳ್ಳಿ ಫ್ರೆಂಡ್ಸ್, ಲೆಟರ್ಸ್ಗಳಂದರೆ ಬರೀ ಫಾರ್ ಎಕ್ಸಾಂಪಲ್ಸ್ ವ್ಯಂಜನಗಳಲ್ಲಿ ಎ, ಇ, ಐ, ಓ, ಯು ಬಿಟ್ಟು ಉಳಿದಂಥ ಎಲ್ಲ ಲೆಟರ್ಸ್ಗಳ ಮುಂದೆ ಹಾಗಾದರೆ ನಾವು ಎ ಅನ್ನೋದು ಯೂಸ್ ಮಾಡಬೇಕಲ್ಲ ಸರ್? ಅಲ್ಲ, ನೀವು ನೋಡಬೇಕಾಗಿರೋದು ಸೌಂಡ್. ಆ ಒಂದು ಲೆಟರ್ಸ್ನ ಸೌಂಡ್ ಮೇಲೆ ಇದು ಡಿಪೆಂಡ್ ಮಾಡುತ್ತೆ ಫ್ರೆಂಡ್ಸ್. ಆ ಸೌಂಡು ವ್ಯಂಜನದಲ್ಲಿ ಬರಬೇಕು, ಹಾಗಾದರೆ ಇದನ್ನು ಯೂಸ್ ಮಾಡಬೇಕು. ನಾನು ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ನೋಡಿ, ಇಷ್ಟು ಗೊತ್ತಾಯಿತು. ವ್ಯಂಜನಗಳ ಮುಂದೆ, ಕಾನ್ಸನೆಂಟ್ಸ್ ಮುಂದೆ ನೀವು ಎ ಅನ್ನೋ ಆರ್ಟಿಕಲ್ನ ಯೂಸ್ ಮಾಡಬೇಕು ಫ್ರೆಂಡ್ಸ್. ಉದಾಹರಣೆಗಳನ್ನು ನೋಡ್ತಾ ಹೋಗಿ. ಫಾರ್ ಎಕ್ಸಾಂಪಲ್ BOY, ಬಾಯ್ ಮುಂದೆ ಯಾವ ಆರ್ಟಿಕಲ್ ಯೂಸ್ ಮಾಡಬೇಕು? ಬಿ ಅನ್ನೋದು ಕಾನ್ಸನೆಂಟ್ಸ್ನಲ್ಲಿ ಬಂತಲ್ವಾ, ಹಾಗೆ ಏನು ಮಾಡಬೇಕು? ಆ ಬಾಯ್ ಅಂತ ಅನ್ಬೇಕು. ಈ ಸೆಕೆಂಡ್ ನೋಡಿ, ಬಾಯ್ ಆದ ನಂತರ ಸ್ಟೂಡೆಂಟ್ ಅಂತ ತಗೊಳ್ಳಿ. ಎಸ್ ಲೆಟರ್ ಸೌಂಡ್ ಕೂಡ ಎಸ್ ಅಂತ ಇದೆ, ಸು ಕಾನ್ಸನೆಂಟ್ಸ್ನಲ್ಲಿ. ಅದಕ್ಕೆ ಏನಂತ ಯೂಸ್ ಮಾಡಬೇಕು? ಆ ಸ್ಟೂಡೆಂಟ್. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ, ಕಾರ್, CAR, ಕಾರ್. ಫಸ್ಟ್ ಲೆಟರ್ ಏನಿದೆ? ಕಾನ್ಸನೆಂಟ್ಸ್, ವ್ಯಂಜನಗಳಲ್ಲಿ ಬರ್ತಾ ಇದೆ. ಅದಕ್ಕಾಗಿ ಏನು ಮಾಡಬೇಕು? ಆ ಕಾರ್. ಮತ್ತೆ ನೋಡ್ತಾ ಹೋಗಿ, ಬಾಲ್, BALL, ಬಾಲ್. ಫಸ್ಟ್ ಲೆಟರ್ ಯಾವುದಿದೆ? ಕಾನ್ಸನೆಂಟ್ಸ್ ಇದೆ. ಅದಕ್ಕಾಗಿ ಅಲ್ಲಿ ಏನು ಯೂಸ್ ಮಾಡಬೇಕು? ಆ ಬಾಲ್ ಅಂತ. ಈ ರೀತಿಯಾಗಿ ನೀವು ಉದಾಹರಣೆಗಳನ್ನು ನೋಡ್ತಾ ಹೋಗಿ. ಸೌಂಡ್ ಕೂಡ ಕಾನ್ಸನೆಂಟ್ಸ್ ಬರಬೇಕು, ಹಾಗೆ ಲೆಟರ್ ಕೂಡ ಕಾನ್ಸನೆಂಟ್ಸ್ನಲ್ಲಿ ಇರಬೇಕು. ಅಂತಲ್ಲಿ ಇದ್ದರೆ ಮಾತ್ರ ನೀವು ಎ ಅನ್ನೋ ಆರ್ಟಿಕಲ್ನ ಯೂಸ್ ಮಾಡ್ಕೋಬೇಕು. ಹಾಗೆ ಸೆಕೆಂಡ್, ಆ್ಯನ್ ಅನ್ನೋ ಆರ್ಟಿಕಲ್ ಎಲ್ಲಿ ನಾವು ಯೂಸ್ ಮಾಡಬೇಕು? ಆ್ಯನ್ ಅನ್ನೋ ಆರ್ಟಿಕಲ್ ಯಾವಾಗಲೂ ಓವೆಲ್ಸ್ ಲೆಟರ್ಸ್ಗಳ ಮುಂದೆನೇ ಯೂಸ್ ಮಾಡಬೇಕು. ಎ, ಇ, ಐ, ಓ, ಯು. ಈ 5 ಓವೆಲ್ಸ್ ಲೆಟರ್ಗಳ ಮುಂದೆ ಮಾತ್ರ ನಾವು ಆ್ಯನ್ ಅನ್ನೋ ಆರ್ಟಿಕಲ್ನ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ಸ್, ಏರೋಪ್ಲೇನ್, ಈ ಬರ್ತಾ ಇದೆ ಅಲ್ವಾ ಫಸ್ಟ್ ಲೆಟರ್. ಈಗ ನಾವು ನೋಡಿದ್ವಿ ಕಾನ್ಸನೆಂಟ್ ಓವೆಲ್ಸ್ನಲ್ಲಿ ಏನಂತ ಬಂತೀವಿ? ಎ, ಇ, ಐ, ಓ, ಯು. ಅದಕ್ಕೆ ಏರೋಪ್ಲೇನ್ ಏನು ಬರ್ತು? ಆ್ಯನ್ ಏರೋಪ್ಲೇನ್. ಆ್ಯಪಲ್ ಅಂತ ತಗೊಳ್ಳಿ ಫ್ರೆಂಡ್ಸ್. ಫಸ್ಟ್ ಲೆಟರ್ ಏನಿದೆ? ಎ ಇದೆ. ಅದಕ್ಕಾಗಿ ಏನು ಮಾಡಬೇಕು? ಆ್ಯನ್ ಆ್ಯಪಲ್. ಹಾಗೆ ಮತ್ತೆ ನೋಡ್ತಾ ಹೋಗಿ, ಎಜುಕೇಷನ್, ಫಸ್ಟ್ ಲೆಟರ್ ಎಜುಕೇಷನ್, ಇ ಅಂತ ಬರ್ತಾ ಇದೆ ಅಲ್ವಾ? ಅದಕ್ಕಾಗಿ ನಾವೇನು ಮಾಡಬೇಕು? ಆ್ಯನ್ ಎಜುಕೇಷನ್. ಈಗ ಹೀಗೆ ನೋಡ್ತಾ ಹೋಗಿ, ಅನ್ನೋನ್, ಯು ಅಂತ ಬರ್ತಾ ಇದೆ ಇಲ್ಲ? ಅನ್ನೋನ್, ಫಸ್ಟ್ ಲೆಟರ್ ಯು ಬರಬೇಕಾದ. ಅದಕ್ಕೆ ನಾವು ಏನು ಮಾಡ್ತೀವಿ? ಆ್ಯನ್ ಅನ್ನೋನ್ ಬಾಯ್ ಅಂತ ಆ್ಯಡ್ ಮಾಡಿ, ಆ್ಯನ್ ಅನ್ನೋನ್ ಬಾಯ್, ಅವನೊಂದು ಅಪರಿಚಿತ ಹುಡುಗ. ಹಾಗೆ ಅಂಬ್ರೆಲಾ ಫ್ರೆಂಡ್ಸ್, ಕೊಡೆ, ಆ್ಯನ್ ಅಂಬ್ರೆಲಾ. ಯಾಕಂದ್ರೆ ಫಸ್ಟ್ ಲೆಟರ್ ಕೂಡ ಯು ಇದೆ, ಹಾಗೆ ಅದರ ಸೌಂಡ್ ಕೂಡ ಆ ಅಂತ ಬರ್ತಿದೆ ಅಲ್ವಾ? ಅದಕ್ಕಾಗಿ ಏನು ಮಾಡ್ತೀವಿ? ಆ್ಯನ್ ಅಂಬ್ರೆಲಾ. ಸೊ ಫ್ರೆಂಡ್ಸ್, ನಿಮಗೆ ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಹಾಗೆ